ನಮಸ್ಕಾರ. ಇಂದಿನ ಈ ವಿಶ್ಲೇಷಣೆಗೆ ಆತ್ಮೀಯ ಸ್ವಾಗತ. ಭಕ್ತಿ ಅಂದ್ರೆ ಏನು? ಭಗವಂತನಿಗೆ ಅತ್ಯಂತ ಪ್ರಿಯವಾದ ಕಾಣಿಕೆ ಯಾವುದು? ಈ ಆಳವಾದ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋಣ ಬನ್ನಿ. ಇವತ್ತು ನಾವು ಅರಿಯಲಿರುವ ಪ್ರಾಚೀನ ಸಿದ್ಧಾಂತ ಇದೆಯಲ್ಲ, ಅದು ಹೊಯ್ಸಳರ ಶಿಲ್ಪಕಲೆಯಷ್ಟೇ ಸುಂದರವಾದ ಮತ್ತು ಶಾಶ್ವತವಾದ ಕಲ್ಪನೆ. ನಮ್ಮ ಪ್ರಾಚೀನ ಗ್ರಂಥಗಳು ತಿಳಿಸುವ ಅಷ್ಟಪುಷ್ಪಗಳ ಅಥವಾ 8 ಆಧ್ಯಾತ್ಮಿಕ ಹೂವುಗಳ ಆಳವಾದ ಪರಿಕಲ್ಪನೆಯನ್ನ ಅತ್ಯಂತ ಸರಳವಾಗಿ ಅರ್ಥಮಾಡಿಕೊಳ್ಳುವ ಪ್ರಯತ್ನವನ್ನು ನಾವಿಂದು ಮಾಡಲಿದ್ದೇವೆ. ಸಾಮಾನ್ಯವಾಗಿ ಭಕ್ತಿ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದೇನು? ಸುಂದರವಾದ ಹೂವುಗಳನ್ನ ತರೋದು, ಪ್ರತಿದಿನ ದೇವಸ್ಥಾನಕ್ಕೆ ಹೋಗೋದು, ಅಥವಾ ಒಂದಷ್ಟು ಬಾಹ್ಯ ಆಚರಣೆಗಳನ್ನ ಮಾಡೋದು ಅಲ್ವಾ? ಆದ್ರೆ ಭಗವಂತನಿಗೆ ನೀಡುವ ಅತ್ಯಂತ ಶ್ರೇಷ್ಠವಾದ ಕಾಣಿಕೆ ಯಾವುದು ಅನ್ನೋ ಈ ಪ್ರಶ್ನೆ ನಮ್ಮನ್ನ ಸ್ವಲ್ಪ ಆಳವಾಗಿ ಯೋಚಿಸುವಂತೆ ಮಾಡುತ್ತೆ. ಕೇವಲ ಭೌತಿಕ ವಸ್ತುಗಳನ್ನ ಅರ್ಪಿಸಿ ಯಾಂತ್ರಿಕವಾಗಿ ಪೂಜೆ ಮಾಡಿದ್ರೆ ಮಾತ್ರವೇ ಅದು ನಿಜವಾದ ಭಕ್ತಿಯೇ? ನಮ್ಮ ಆಧ್ಯಾತ್ಮಿಕತೆಯನ್ನ ತೋರಿಸಿಕೊಳ್ಳಲು ಕೇವಲ ಈ ಬಾಹ್ಯ ಆಚರಣೆಗಳು ಸಾಕಾಗುತ್ತಾ? ಖಂಡಿತ ಇಲ್ಲ. ನಮ್ಮ ಪ್ರಾಚೀನ ಗ್ರಂಥಗಳು ಭಕ್ತಿಯ ಬೇರೊಂದು ಅದ್ಭುತ ಆಯಾಮವನ್ನೇ ತೆರೆದಿಡುತ್ತವೆ. ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಂ ಇಂದ್ರಿಯ ನಿಗ್ರಹಃ ಸರ್ವಭೂತ ದಯಾ ಪುಷ್ಪಂ ಕ್ಷಮಾ ಪುಷ್ಪಂ ವಿಶೇಷತಃ ಜ್ಞಾನಂ ಪುಷ್ಪಂ ತಪಃ ಪುಷ್ಪಂ ಧ್ಯಾನಂ ಪುಷ್ಪಂ ತಥೈವ ಚ ಸತ್ಯಮಷ್ಟವಿಧಂ ಪುಷ್ಪಂ ವಿಷ್ಣುಃ ಪ್ರೀತಿಕರಂ ಭವೇತ್. ಇಂತಹ ಅದ್ಭುತವಾದ ಮಂತ್ರಪುಷ್ಪ ಅಲ್ವಾ? ಇದೇ ನಮ್ಮ ಇಂದಿನ ವಿಶ್ಲೇಷಣೆಯ ಮೂಲ ಮಾರ್ಗದರ್ಶಿ. ಭಗವಂತನಿಗೆ ಅತ್ಯಂತ ಪ್ರಿಯವಾದ 8 ನಿರ್ದಿಷ್ಟ ಆಂತರಿಕ ಸದ್ಗುಣಗಳನ್ನ ಇದು ವಿವರಿಸುತ್ತೆ. ಇಲ್ಲಿ ಹೇಳಿರುವ ಪುಷ್ಪಗಳು ಗಿಡದಲ್ಲಿ ಅರಳುವ ಭೌತಿಕ ಹೂಗಳಲ್ಲ, ಬದಲಾಗಿ ನಮ್ಮ ಮನಸ್ಸಿನಲ್ಲಿ ಅರಳಬೇಕಾದ ಅತ್ಯುನ್ನತ ಗುಣಗಳು. ಈಗ ಆ 8 ಸಾಂಕೇತಿಕ ಪುಷ್ಪಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ. ಅಹಿಂಸೆ, ಇಂದ್ರಿಯ ನಿಗ್ರಹ, ದಯೆ, ಕ್ಷಮೆ, ಜ್ಞಾನ, ತಪಸ್ಸು, ಧ್ಯಾನ ಮತ್ತೆ ಸತ್ಯ. ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾದ ಅತ್ಯಂತ ಮುಖ್ಯವಾದ ಅಂಶ ಅಂದ್ರೆ, ಇವು ಮಾರುಕಟ್ಟೆಯಲ್ಲಿ ಹಣ ಕೊಟ್ಟು ತರುವ ವಸ್ತುಗಳಲ್ಲ. ಇವು ಮನುಷ್ಯ ತನ್ನ ಒಳಗಡೆ ಕಷ್ಟಪಟ್ಟು ಬೆಳೆಸ್ಕೊಳ್ಬೇಕಾದ ಆಂತರಿಕ ಗುಣಗಳು. ಭಗವಂತನಿಗೆ ನಾವು ನೀಡಬಹುದಾದ ಅತ್ಯಂತ ಶ್ರೇಷ್ಠವಾದ ಕಾಣಿಕೆಗಳು ಅಂದ್ರೆ ನಮ್ಮ ವ್ಯಕ್ತಿತ್ವದ ಈ ಶುದ್ಧ ರೂಪಗಳು ಮಾತ್ರ. ವಿಭಾಗ 1, ಅಹಿಂಸೆ ಅಂದರೆ ಮೊದಲ ಪುಷ್ಪ. ಎಲ್ಲದಕ್ಕೂ ಅಡಿಪಾಯವಾಗಿರುವ ಈ ಮೊದಲನೇ ಹೂವಿನ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿಯೋಣ. ನೋಡಿ, ಅಹಿಂಸೆ ಅನ್ನೋದು ಕೇವಲ ದೈಹಿಕವಾಗಿ ಇತರರಿಗೆ ಹೊಡೆದೇ ಇರೋದಕ್ಕಷ್ಟೇ ಸೀಮಿತ ಆಗಿಲ್ಲ. ಇದು ಪ್ರಾಚೀನ ಭಾರತೀಯ ತತ್ವಜ್ಞಾನದ ಒಂದು ಬೃಹತ್ ಪರಿಕಲ್ಪನೆ. ಜೈನ, ಬೌದ್ಧ ಹಾಗೂ ಹಿಂದೂ ಸಂಪ್ರದಾಯಗಳಲ್ಲಿ ಇದಕ್ಕೆ ಬಹಳ ದೊಡ್ಡ ಸ್ಥಾನ ಇದೆ. ಅಹಿಂಸೆ ಅಂದ್ರೆ ನಮ್ಮ ಆಲೋಚನೆ, ಮಾತು ಮತ್ತೆ ಕೃತಿ ಈ ಮೂರರಲ್ಲೂ ಶುದ್ಧತೆಯನ್ನು ಕಾಯ್ದುಕೊಳ್ಳೋದು. ಅಂದ್ರೆ ಕೇವಲ ಕೈಯಿಂದ ಮಾತ್ರವಲ್ಲ, ನಮ್ಮ ಕಟುವಾದ ಮಾತುಗಳಿಂದಾಗಲಿ ಅಥವಾ ನಮ್ಮ ಕೆಟ್ಟ ಯೋಚನೆಗಳಿಂದಾಗಲಿ ಯಾರಿಗೂ ನೋವು ಮಾಡದೇ ಇರೋದೇ ನಿಜವಾದ ಅಹಿಂಸೆ. ಇನ್ನು ಈ ಅಹಿಂಸೆಯ ಕಲ್ಪನೆ ಕಾಲ ಬದಲಾದಂತೆಲ್ಲ ಹೇಗೆ ಅನ್ವಯ ಆಗುತ್ತೆ ಅನ್ನೋದನ್ನ ನಾವು ಗಮನಿಸಬೇಕು. ಪ್ರಾಚೀನ ತಾತ್ವಿಕ ಪರಿಕಲ್ಪನೆ ಪ್ರಕಾರ ಇದು ಎಲ್ಲ ಜೀವಿಗಳಿಗೆ ಹಿಂಸೆ ಮಾಡದೇ ಇರೋದನ್ನ ಸೂಚಿಸಿದೆ. ಇಂದಿನ ಆಧುನಿಕ ಕಾಲದಲ್ಲಿ ಹಲವು ಸಮುದಾಯಗಳು ಇದನ್ನ ಪ್ರಾಕ್ಟಿಕಲ್ ಆಗಿ ಆಚರಣೆಗೆ ತರ್ತಿದ್ದಾರೆ. ಹೇಗೆ ಅಂದ್ರೆ, ಗೋರಕ್ಷಣೆ ಮಾಡೋದು, ಪ್ರಾಣಿ ಹಿಂಸೆಯಿಂದ ತಯಾರಾಗುವ ಕಾರ್ಖಾನೆ ಉತ್ಪನ್ನಗಳನ್ನ ನಿರಾಕರಿಸೋದು ಮತ್ತು ನೈತಿಕವಾದ ಸಸ್ಯಾಹಾರಿ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳೋದು. ಮೂಲತಃ ಹೇಳ್ಬೇಕಂದ್ರೆ ಅಹಿಂಸೆ ಬರೀ ಒಂದು ಸಿದ್ಧಾಂತ ಅಲ್ಲ, ಅದೊಂದು ಬದುಕುವ ಕಲೆ. ಎರಡನೇ ವಿಭಾಗ, ಈ ಆಂತರಿಕ ಸದ್ಗುಣಗಳನ್ನ ಬೆಳೆಸ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಎರಡನೇ ಹೂವೆ ಇಂದ್ರಿಯ ನಿಗ್ರಹ. ನಮ್ಮ ಪಂಚೇಂದ್ರಿಯಗಳನ್ನ ಮತ್ತು ಅವುಗಳ ಅತಿಯಾದ ಬಯಕೆಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದು ಅತ್ಯಗತ್ಯ. ಮುಖ್ಯವಾಗಿ ನಮ್ಮ ನಾಲಿಗೆಯ ಚಪಲಗಳನ್ನ ನಿಯಂತ್ರಿಸೋದು ಬಹಳ ಮುಖ್ಯ. ನೈತಿಕವಾದ ಅಹಿಂಸಾತ್ಮಕ ಜೀವನ ನಡೆಸಬೇಕು ಅಂದ್ರೆ ಈ ಮೂಲಭೂತ ವ್ಯಾಮೋಹಗಳ ಮೇಲೆ ಆಂತರಿಕ ಹಿಡಿತ ಸಾಧಿಸಲೇಬೇಕು. ಕೇವಲ ನಾಲಿಗೆಯ ರುಚಿಗಾಗಿ ಅಥವಾ ಮೋಜು ಮಸ್ತಿಗಾಗಿ ಪ್ರಾಣಿಗಳಿಗೆ ಹಿಂಸೆಯಾಗುವಂತಹ ವಸ್ತುಗಳನ್ನ ತ್ಯಜಿಸುವ ಶಕ್ತಿ ಬರೋದೇ ಈ ಇಂದ್ರಿಯ ನಿಗ್ರಹದಿಂದ. ಈಗ ಮೂರನೇ ಹೂವು, ದಯೆಯ ಬಗ್ಗೆ ತಿಳಿಯೋಣ. ಶ್ಲೋಕದಲ್ಲಿ ಇದನ್ನ ಸರ್ವಭೂತ ದಯಾ ಅಂತ ಕರೆಯಲಾಗಿದೆ. ಕೇವಲ ಮನುಷ್ಯರ ಮೇಲಷ್ಟೇ ಅಲ್ಲ, ಭೂಮಿಯ ಮೇಲಿರುವ ಪ್ರತಿಯೊಂದು ಜೀವಿಯ ಮೇಲೂ ಯಾವುದೇ ತಾರತಮ್ಯ ಇಲ್ಲದೆ ತೋರುವ ಸಕ್ರಿಯವಾದ ಪ್ರೀತಿ ಮತ್ತೆ ಸಹಾನುಭೂತಿಯೇ ದಯೆ. ಸುಮ್ನೆ ಅಯ್ಯೋ ಪಾಪ ಅನ್ನೋದು ದಯೆಯಲ್ಲ. ಇತರ ಜೀವಿಗಳ ಕಷ್ಟವನ್ನ ಅರ್ಥ ಮಾಡ್ಕೊಂಡು ಅವುಗಳಿಗೆ ಸ್ಪಂದಿಸುವುದು ನಿಜವಾದ ದಯೆ. ಇದು ಅಹಿಂಸೆ ಆಚರಣೆಯ ಮುಂದಿನ ಅತ್ಯಂತ ಪ್ರಬಲವಾದ ಹೆಜ್ಜೆ. ಉಳಿದ 5 ಹೂವುಗಳು ಹೇಗೆ ಒಂದಕ್ಕೊಂದು ಪೂರಕವಾಗಿವೆ ನೋಡಿ. ಕ್ಷಮೆ ಅಂದರೆ ನಮ್ಮ ಹಳೆಯ ಕೆಟ್ಟ ಅಭ್ಯಾಸಗಳು, ಪ್ರಚೋದನೆಗಳು ಮರಳಿ ಬಂದಾಗ ಅವುಗಳನ್ನು ತಡೆದುಕೊಳ್ಳುವ ಸಹನೆ. ಜ್ಞಾನ ಅಂದರೆ ಯಾಂತ್ರಿಕ ಆಚರಣೆಗಳನ್ನು ಮೀರಿದ ಭಕ್ತಿಯ ನಿಜವಾದ ಅರಿವು.
ತಪಸ್ಸು ಅಂದ್ರೆ ಎಲ್ಲೋ ಕಾಡಿಗಳು ಹೋಗಿ ಕೂರೋದಲ್ಲ, ಬದಲಾಗಿ ಯಾವುದೇ ಜೀವಿಗೂ ಕಷ್ಟ ಕೊಡದ ಸರಳವಾದ ಬದುಕು. ಧ್ಯಾನ ಅಂದ್ರೆ ಏಕಾಗ್ರತೆಯ ಚಿಂತನೆ. ಇನ್ನು ಸತ್ಯ ಅಂದ್ರೆ ನಮ್ಮ ನುಡಿ ಮತ್ತು ನಡೆಯಲ್ಲಿ ಕಪಟವಿಲ್ಲದ ಪ್ರಾಮಾಣಿಕತೆ. ಇವೆಲ್ಲವೂ ಒಟ್ಟಿಗೆ ಸೇರಿದಾಗ ಮಾತ್ರ ಭಕ್ತಿಯ ಒಂದು ಸಂಪೂರ್ಣ ಸುಂದರವಾದ ಹೂಗುಚ್ಛ ತಯಾರಾಗುತ್ತೆ. ಮೂರನೇ ವಿಭಾಗ, ನಿಜವಾದ ಭಕ್ತಿಯನ್ನ ಆಚರಣೆಗೆ ತರುವುದು ಹೇಗೆ? ನಾವಿಲ್ಲಿ 2 ಮಾರ್ಗಗಳನ್ನ ನೋಡಬಹುದು. ಒಂದು ಕಡೆ ಸುಲಭವಾಗಿ ಮಾಡುವ ಭೌತಿಕ ಆಚರಣೆಗಳು, ಅಂದ್ರೆ ದೇವಸ್ಥಾನಗಳಿಗೆ ಹೋಗೋದು, ಸ್ತೋತ್ರಗಳನ್ನ ಪಠಿಸೋದು. ಆದರೆ ಇನ್ನೊಂದು ಕಡೆ ನಮ್ಮ ಆಂತರಿಕ ಶುದ್ಧಿ, ಇಂದ್ರಿಯಗಳ ಮೇಲಿನ ನಿಯಂತ್ರಣ ಮತ್ತು ಮೂಕ ಪ್ರಾಣಿಗಳನ್ನೂ ಒಳಗೊಂಡಂತೆ ಎಲ್ಲರೊಡನೆ ತೋರುವ ನೈಜ ದಯೆ. ಬಾಹ್ಯ ಆಚರಣೆಗಳ ಮಾಡೋಕೆ ತುಂಬಾ ಸುಲಭ, ಆದರೆ ಈ ಆಂತರಿಕ ಸದ್ಗುಣಗಳನ್ನ ದೈನಂದಿನ ಜೀವನದಲ್ಲಿ ಬೆಳೆಸ್ಕೊಳ್ಳೋದಿದ್ಯಲ್ಲ, ಅದು ಹೆಚ್ಚು ಕಷ್ಟದ ಕೆಲ್ಸ. ಹಾಗೂ ಅದೇ ನಿಜವಾದ ತಪಸ್ಸು. ಮೂಲ ಗ್ರಂಥಗಳಲ್ಲಿರುವ ಒಂದು ಅತ್ಯಂತ ಶಕ್ತಿಶಾಲಿ ಮತ್ತು ಕಟುವಾದ ಸತ್ಯವನ್ನ ಈ ವಾಕ್ಯ ನಮ್ಮ ಮುಂದಿಡುತ್ತೆ. ಪ್ರಾಯೋಗಿಕವಾದ ದಯೆ ಮತ್ತು ಸತ್ಯ ಇಲ್ಲದೆ ಮಾಡುವ ಯಾವುದೇ ಬಾಹ್ಯ ಪೂಜೆಗಳಿಗೆ ಆಳವಾದ ಆಧ್ಯಾತ್ಮಿಕ ಅರ್ಥವೇ ಇರೋದಿಲ್ಲ. ನಮ್ಮ ಸುತ್ತಮುತ್ತ ಪ್ರಾಣಿಗಳ ಮೇಲೆ ಅಥವಾ ಪರಿಸರದ ಮೇಲೆ ನಡೆಯುವ ಅಪಾರ ಕ್ರೌರ್ಯಗಳನ್ನು ನಾವು ಕಡೆಗಣಿಸಿ ಕೇವಲ ಗುಡಿ ಗೋಪುರಗಳಿಗೆ ಹೋಗಿ ಸ್ತೋತ್ರ ಹೇಳಿದ ಮಾತ್ರಕ್ಕೆ ನಾವು ಭಕ್ತರಾಗ್ಬಿಡ್ತೀವಾ? ಖಂಡಿತ ಇಲ್ಲ. ಅದು ನಮ್ಮನ್ನ ನಾವೇ ಮರುಳು ಮಾಡಿಕೊಂಡ ಹಾಗೆ ಅಂತ ಗ್ರಂಥಗಳು ನೇರವಾಗಿ ಎಚ್ಚರಿಸುತ್ತವೆ. ಈ ಅಷ್ಟಪುಷ್ಪಗಳ ಪರಿಕಲ್ಪನೆ ಎಷ್ಟೊಂದು ಶಾಶ್ವತ ಮತ್ತು ಇಂದಿಗೂ ಪ್ರಸ್ತುತ ಅಲ್ವಾ? ಅಹಿಂಸಾ ಪುಷ್ಪಂ ಇಂದ್ರಿಯ ನಿಗ್ರಹ ಪುಷ್ಪಂ ಸರ್ವಭೂತದಯಾ ಕ್ಷಮಾ ಪುಷ್ಪಂ ಮಾನಾ ಪುಷ್ಪಂ ತಪಕ ಪುಷ್ಪಂ ಶಾಂತಿ ಪುಷ್ಪಂ ಸತ್ಯ ಪುಷ್ಪಂ. ಅಹಿಂಸಾ ಪುಷ್ಪವ ಅರಳಿಸೋಣ, ಹರಿಯ ಪಾದಕ್ಕೆ ಅರ್ಪಿಸೋಣ. ಭಕ್ತಿ ಭಾವದ ಸುಗಂಧದಲ್ಲಿ ಶ್ರೀನಾರಾಯಣನ ಸ್ಮರಿಸೋಣ. ಹೂವಿನ ಪೂಜೆಗಿಂತ ಮನದ ಪೂಜೆಯೇ ಮೇಲು, ಹೃದಯದ ಭಕ್ತಿಯೇ ಹರಿಗಿಷ್ಟವೂ ಸಾಲು. 8 ಪುಷ್ಪಗಳ ಮಾಲೆಯ ಕಟ್ಟಿ ಕೇಶವನ ಪಾದಕ್ಕೆ ಅರ್ಪಿಸೋಣ. ಅಹಿಂಸೆಯೇ ಮೊದಲ ಪುಷ್ಪವು, ಅಮೃತದಂತೆ ಮಧುರವಾವು. ಜೀವದ ಜೀವಕ್ಕೆ ನೋವನ್ನು ಕೊಡದೆ ಹರಿಯ ರೂಪವನೇ ಕಾಣೋಣ. ಇಂದ್ರಿಯ ನಿಗ್ರಹ ಪುಷ್ಪವದು, ಮನದ ಗೆಲುವಿನ ಮಾರ್ಗವದು. ಚಂಚಲ ಮನವನು ಹತೋಟಿಯಲ್ಲಿಟ್ಟು ಮಾಧವನ ಧ್ಯಾನವ ಮಾಡೋಣ. ಸರ್ವಭೂತದಯೇ ಪುಷ್ಪವದು, ಕರುಣೆಯ ಕಡಲಲ್ಲಿ ಅರಳುವುದದು. ಜೀವ ಜಗತ್ತಿನ ಪ್ರತಿಯೊಂದು ಜೀವಿಯಲಿ ನಾರಾಯಣನನು ಕಾಣೋಣ. ಕ್ಷಮೆಯ ಪುಷ್ಪವ ವಿಶೇಷವದು, ಕೋಪವ ಗೆಲ್ಲುವ ಶಕ್ತಿಯದು. ತಪ್ಪಿದವರನ್ನು ಕ್ಷಮಿಸಿ ಹೃದಯದಲ್ಲಿ ಹರಿನಾಮವನು ಹಾಡೋಣ. ಜ್ಞಾನವೆಂಬುದು ಜ್ಯೋತಿಯ ಹೂವು, ಅಜ್ಞಾನವೆಂಬ ತಮವವು ನೀಗುವುದು. ನಾನು ನೀನು ಎಂಬ ಭೇದವ ಮರೆತು ಪರಮಾತ್ಮನನು ಅರಿಯೋಣ. ತಪವೆಂಬ ಪುಷ್ಪವ ಸಮರ್ಪಿಸೋಣ, ನಿಯಮ ನಿಷ್ಠೆಯಲ್ಲಿ ನಡೆಯೋಣ. ಕರ್ಮವ ಮಾಡುತ್ತಾ ಫಲವನು ಬಿಡುತ್ತಾ ಹರಿಯ ಚರಣವ ಸೇರೋಣ. ಶಾಂತಿಯ ಪುಷ್ಪವ ಅರಳಿಸೋಣ, ಮನದ ಕಲಹವ ದೂರ ಮಾಡೋಣ. ಸುಖ ದುಃಖಗಳಲ್ಲಿ ಸಮ
ಪಡೆಯೋಣ ಸತ್ಯವೆಂಬ ಪುಷ್ಪವ ಕೊನೆಯದಾಗಿ ಸತ್ಯದ ದಾರಿಯಲ್ಲಿ ನಡೆಯೋಣ ವಾಣಿ ಮನ ಕರ್ಮ ಒಂದಾಗಿರಿಸಿ ವಿಷ್ಣುವಿಗೆ ಪ್ರಿಯರಾಗೋಣ ಅಹಿಂಸಾ ಪುಷ್ಪಂ ಇಂದ್ರಿಯ ನಿಗ್ರಹ ಪುಷ್ಪಂ ಸರ್ವಭೂತದಯಾ